ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೀತಿ ಚಾನಲ್. ನಮಸ್ತೆ. ನಾವಿವತ್ತು ಉಪ್ಸಾರು ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ. ಬೇಳೆ ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಒಂದು ವಿಷಲ್ ನೋಡಿ, ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಕೀರೆ ಅಥವಾ ಕಿಲ್ಕೀರೆ ಅಥವಾ ಎರಡು ಮಿಕ್ಸ್ ಮಾಡಿ ಹಾಕ್ಬೋದು. ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಬೇಳೆ ನೀರು ಜೊತೆಯಲ್ಲಿ ಬೇಯಿಸೋಣ. ಗ್ಯಾಸ್ ಹಚ್ಕೋತಾ ಇದ್ದೀನಿ. ಈಗ ಕ್ಯಾಪೇನು ಹಾಕೋದು ಬೇಕಾಗಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ, ಬೇಳೆ ಹಾಕ್ಕೊಳ್ಳಿ. ಫಸ್ಟು ಬೇಳೆ ಒಂದು ಕೂಗಿಸಿದ್ದೀನಿ, ಅದ್ರ ಜೊತೆ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಬೇಯಲಿ ಇದು ಸೊಪ್ಪು. ಈಗ ಸೊಪ್ಪು ಬೆಂದಿದೆ ಅರ್ಧ. ಈಗ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಒಂದು 2 ನಿಮಿಷ ಬೇಯಲಿ. ಈಗ ಉಪ್ಸಾರನ್ನ ಆಫ್ ಮಾಡ್ಕೊಳ್ಳೋಣ. ಉಪ್ಸಾರು ಹೇಳ್ಕೊಟ್ಮೇಲೆ ಖಾರ ಹೇಳ್ಕೊಡ್ಬೇಕಲ್ವೇ. ಈಗ ಖಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಖಾರ ಆಡಿಸಿ ಎತ್ತಿಟ್ಬಿಟ್ಟು ಅದನ್ನು ತೊಳೆದಿರೋ ನೀರು ಇರುತ್ತಲ್ಲ, ಅದನ್ನು ಇದಕ್ಕೆ ಹಾಕಿ ಕುದಿಸ್ಬೇಕು. ಮತ್ತೆ ಬರೋಣ ಇದೇ ವಿಡಿಯೋಗೆ. ಉಪ್ಸಾರು ಖಾರ ಈಗ ರುಬ್ಬಿದ್ದೀನಿ ನೋಡಿ. ಇದನ್ನು ಈಗ ತೊಳೆದು ಈ ನೀರಿಗೆ ಹಾಕಬೇಕು ಉಪ್ಸಾರಿಗೆ. ಗ್ಯಾಸ್ ಹಚ್ಕೊಂಡೆ. ಈಗ ಸಾರು, ಬೇಳೆ, ಸೊಪ್ಪು, ನೀರು ಬೆಂದಿರೋದಕ್ಕೆ ಈ ಉಪ್ಸಾರು ಖಾರ ರುಬ್ಬಿರೋದನ್ನ ನೀರನ್ನ ಹಾಕ್ಕೋಬೇಕು. ಇಲ್ಲಿ ಖಾರ ಬೇರೆ ಎತ್ತಿಟ್ಕೊಂಡಿದ್ದೀನಿ. ಉಪ್ಸಾರು ಖಾರ ಈಗ ಕುದಿದ್ರೆ ರೆಡಿ ಆಗುತ್ತೆ. ಉಪ್ಸಾರು ಇವಾಗ ಆಗಿದೆ ನೋಡಿ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಉಪ್ಸಾರು ಖಾರ ರೆಡಿ. ಮುದ್ದೆ ಅನ್ನದ ಜೊತೆ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ.